ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಉಪಮನ್ಯುವು ತನಗೆ ತಿಳಿಸಿದ ಶಿವನ ಸಹಸ್ರನಾಮವನ್ನು ಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದುದು ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳುತ್ತಿರುವನು, ಓ ಯುಧಿಷ್ಠಿರ, ಆಮೇಲೆ ಆ ಉಪಮನ್ಯುವು ಬಹಳ ನಿಯಮದಿಂದ ಬದ್ಧಾಂಜಲಿಯಾಗಿ ನಿಂತು ಆ ಶಿವನ ನಾಮಾವಳಿಗಳನ್ನು ಹೇಳಲಾರಂಭಿಸಿ ಹೀಗೆಂದನು. ವಾಸುದೇವ, ಕೃಷ್ಣನಿಗೆ ಹೇಳುತ್ತಿರುವುದು, ಮೊದಲು ಬ್ರಹ್ಮನಿಂದಲೂ ಆಮೇಲೆ ಋಷಿಯಿಂದಲೂ ಉಕ್ತವಾಗಿ ವೇದಾಂಗಗಳಿಂದ ಉದ್ಧರಿಸಲ್ಪಟ್ಟ ಆ ಶಿವ ಸಹಸ್ರ ನಾಮಗಳು ಎಲ್ಲ ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವವು. ಸ್ತೋತ್ರಾರ್ಹಗಳಾದ ಆ ನಾಮಗಳನ್ನು ನಿನಗೆ ತಿಳಿಸುವೆನು. ಅವೆಲ್ಲವೂ ಸತ್ಯಾರ್ಥವುಳ್ಳವುಗಳು, ಸರ್ವಾರ್ಥ ಸಾಧಕಗಳು. ವೇದಜ್ಞನಾದ ತಂಡಿಮುನಿಯ ಬಾಯಿಂದ ಹೊರಟ ಆ ದಿವ್ಯ ಸ್ತೋತ್ರವು ತತ್ವದರ್ಶಿಗಳಾದ ಮಹರ್ಷಿಗಳಿಂದಲೂ ಆಧರಿಸಲ್ಪಟ್ಟಿರುವುದು. ಅದು ಮೊದಲು ಬ್ರಹ್ಮಲೋಕದಿಂದ ಹೊರಟು ಎಲ್ಲ ಜಗತ್ತಿಗೂ ವ್ಯಾಪಿಸಿರುವವು. ಶ್ರುತಿ ಪ್ರಮಾಣಗಳಿಂದ ಸಿದ್ಧವಾದುವು. ಎಲ್ಲ ಸ್ತೋತ್ರಗಳಿಗೂ ಮೊದಲನೆಯದು, ಎಲ್ಲಕ್ಕೂ ಮೇಲಾದುದು, ಸದ್ಗತಿ ಪ್ರದವು, ಸನಾತನ ಬ್ರಹ್ಮವೆಂದು, ಸ್ವರ್ಗಾಪವರ್ಗ ಪ್ರದನೆಂದು, ಮಂಗಳಕರನೆಂದು, ಶಾಶ್ವತನೆಂದು ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಟ್ಟ ಆ ರುದ್ರ ನಾಮಗಳನ್ನು ನೀನು ಹೇಳಿ ಆ ಸ್ತೋತ್ರಗಳಿಂದ ಅವನನ್ನು ಭಕ್ತಿಯಿಂದ ಭಜಿಸಿ ಅವನಿಂದ ನಿನ್ನ ಕೋರಿಕೆಯನ್ನು ಪಡೆ. ಆ ಪರಮಶಿವನ ನಾಮಗಳನ್ನೆಲ್ಲ ಸಾಕಲ್ಯವಾಗಿ ವಿವರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯೋಗಸಿದ್ಧಿಯನ್ನು ಪಡೆದವನಾಗಿದ್ದು 100 ವರ್ಷಗಳವರೆಗೆ ಹೇಳಬಲ್ಲವನಿಂದಲೂ ಅದನ್ನು ಪೂರ್ಣವಾಗಿ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಯಾವನ ಆದಿಮಧ್ಯಾಂತವನ್ನು ದೇವತೆಗಳು ಕಂಡುಹಿಡಿಯಲಾರರೋ ಅಂಥವನ ಗುಣವನ್ನೆಲ್ಲ ಪೂರ್ಣವಾಗಿ ಹೇಳಬಲ್ಲವನು ಯಾವನು? ಆದುದರಿಂದ ಆ ಮಹಾದೇವನ ಅನುಗ್ರಹ ಬಲದಿಂದಲೇ ನಾನು ನನ್ನ ಶಕ್ತಿ ಇದ್ದವರೆಗೆ ಸಂಕ್ಷಿಪ್ತವಾದ ಪದಾರ್ಥಗಳುಳ್ಳ ಅಕ್ಷರಾನುಪೂರ್ವಿಯಿಂದ ಅದನ್ನು ಹೇಳುವೆನು. ಈ ಈಶ್ವರನ ಅನುಮತಿಯಿಲ್ಲದೆ ಅವನನ್ನು ಸ್ತುತಿಸುವುದು ಸಾಧ್ಯವಿಲ್ಲ. ನಾನು ಮೊದಲು ಅವನ ಅನುಗ್ರಹವನ್ನು ಪಡೆದೇ ಅವನನ್ನು ಸ್ತುತಿಸಿದನು. ಆದ್ಯಂತರಹಿತನು, ಜಗತ್ಕಾರಣನು, ಪ್ರಕೃತಿಗೂ ಉತ್ಪತ್ತಿ ಕಾರಣನೂ ಆದ ಆ ಶಿವನ ನಾಮಗಳಲ್ಲಿ ಕೆಲವು ಭಾಗವನ್ನು ಮಾತ್ರ ನಿನಗೆ ಹೇಳುವೆನು. ವರಪ್ರದನು, ವಿಶ್ವರೂಪಿಯೂ ಆದ ಆ ಶಿವನನ್ನು ಕುರಿತು ಹಿಂದೆ ಬ್ರಹ್ಮನು 10,000 ನಾಮಗಳನ್ನು ಹೇಳಿರುವನು. ಅವುಗಳನ್ನೆಲ್ಲ ನಾನು ಮನಸ್ಸಿನಲ್ಲಿ ಚೆನ್ನಾಗಿ ಆಲೋಚನೆ ಮಾಡಿ ಮೊಸರಿನಿಂದ ಕೆನೆಯನ್ನು, ಪರ್ವತದಿಂದ ಬಂಗಾರವನ್ನು, ಹೂವಿನಿಂದ ಜೇನನ್ನು, ಬೆಣ್ಣೆಯಿಂದ ತುಪ್ಪವನ್ನು ಎತ್ತಿದಂತೆ ಅದರ ಮುಖ್ಯ ಸಾರವನ್ನು ಸಂಗ್ರಹಿಸಿ ಅವುಗಳಲ್ಲಿ ಸಹಸ್ರ ನಾಮಗಳನ್ನು ಮಾತ್ರ ಆರಿಸಿ ಉದ್ಧರಿಸುವೆನು. ಇದು ಸರ್ವಪಾಪ ನಿವಾರಕವು, ಚತುರ್ವೇದಾರ್ಥಗಳನ್ನು ಒಳಗೊಂಡದು. ಇದನ್ನು ಬಹಳ ಪ್ರಯತ್ನದಿಂದ ಗ್ರಹಿಸಿ ನಿಶ್ಚಲವಾದ ಮನಸ್ಸಿನಿಂದ ಧಾರಣ ಮಾಡಬೇಕು. ಶುಭಕರವು, ಪುಷ್ಟಿಕರವು, ಪವಿತ್ರವು, ರಾಕ್ಷಸಾದಿ ಭೂತಗಳನ್ನು ನಿವಾರಿಸತಕ್ಕದು ಆದ ಈ ಸ್ತೋತ್ರವನ್ನು ಶ್ರದ್ಧೆಯುಳ್ಳವನು, ಆಸ್ತಿಕನೂ ಆದ ಭಕ್ತನಿಗೆ ಮಾತ್ರವೇ ಉಪದೇಶಿಸಬೇಕು. ಶ್ರದ್ಧೆಯುಳ್ಳವನು, ಆಸ್ತಿಕನೂ ಆದ ಭಕ್ತನಿಗೆ ಮಾತ್ರವೇ ಉಪದೇಶಿಸಬೇಕು. ಶ್ರದ್ಧೆ ಇಲ್ಲದವನು, ನಾಸ್ತಿಕನು, ಇಂದ್ರಿಯಗಳನ್ನು ಅಡಗಿಸಲಾರದವನು, ಈ ಈಶ್ವರನಲ್ಲಿ ದ್ವೇಷ ಬುದ್ಧಿಯುಳ್ಳವನು ಇಂಥವರಿಗೆ ಉಪದೇಶಿಸಬಾರದು. ಆ ಶಿವನಲ್ಲಿ ಅಸೂಯ ಪಡತಕ್ಕವನು ತನ್ನ ಹಿಂದು ಮುಂದಿನ ತಲೆಯವರೊಡನೆ ನರಕದಲ್ಲಿ ಬೀಳುವನು. ಧ್ಯಾನವು, ಯೋಗವು, ಉತ್ತಮ ಧ್ಯೇಯವು, ಜಪಯೋಗ್ಯವಾದ ಮಂತ್ರವು, ರಹಸ್ಯ ಧರ್ಮವು ಈ ಸ್ತೋತ್ರವೇ. ಅಂತ್ಯಕಾಲದಲ್ಲಿ ಒಮ್ಮೆ ಮಂಗಳಕರವೂ ಪವಿತ್ರವೂ ಆದ ಈ ಸ್ತೋತ್ರವನ್ನು ಸ್ಮರಿಸಿದವನು ಉತ್ತಮ ಗತಿಯನ್ನು ಹೊಂದುವನು. ಮೊದಲು ಬ್ರಹ್ಮನು ಈ ಸ್ತೋತ್ರವನ್ನು ಪಠಿಸಿ ಎಲ್ಲ ದಿವ್ಯ ಸ್ತೋತ್ರಗಳಿಗೆ ರಾಜಸ್ಥಾನದಲ್ಲಿ ಇದನ್ನು ಇರಿಸಿದುದರಿಂದ ಇದು ಸ್ತವರಾಜವೆಂದು ಪ್ರಖ್ಯಾತಿಗೊಂಡಿದೆ. ಬ್ರಹ್ಮಲೋಕದಿಂದ ಬಂದ ಈ ಸ್ತವರಾಜವನ್ನು ಮೊದಲು ಪಡೆದವನು ತಂಡಿಯಾದುದರಿಂದ ಇದು ತಂಡೀಕೃತವೆಂದು ಪ್ರಸಿದ್ಧವಾಯಿತು. ಆ ತಂಡಿಯು ಸ್ವರ್ಗದಿಂದ ಇದನ್ನು ಭೂಲೋಕಕ್ಕೆ ತಂದನು. ಸರ್ವ ಮಂಗಳಪ್ರದವೂ ಸರ್ವ ಪಾಪ ನಿವಾರಕವೂ ಆದ ಈ ಸ್ತವರಾಜವನ್ನು ನಿನಗೆ ನಾನು ಹೇಳುವೆನು. ಆ ಪರಮಶಿವನು ಬ್ರಹ್ಮನಿಗೂ ಬ್ರಹ್ಮನು, ಪರಕ್ಕೂ ಪರನು, ತೇಜಸ್ಸುಗಳಿಗೆಲ್ಲ ತೇಜಸ್ಸು, ತಪಸ್ಸುಗಳಿಗೂ ತಪಸ್ಸು, ಶಾಂತಿಗಳಿಗೂ ಶಾಂತಿ, ಕಾಂತಿಗಳಿಗೆಲ್ಲ ಉತ್ತಮ ಕಾಂತಿ. ಜಿತೇಂದ್ರಿಯರಲ್ಲಿ ಇರುವ ಇಂದ್ರಿಯ ಜಯವು, ಧೀಮಂತರಲ್ಲಿರುವ ಬುದ್ಧಿಯು ಅವನೇ. ಅವನು ದೇವತೆಗಳಿಗೂ ದೇವನು, ಋಷಿಗಳಿಗೂ ಋಷಿ, ಯಜ್ಞಗಳಿಗೂ ಯಜ್ಞನು, ಶಿವರುಗಳಿಗೂ ಶಿವನು, ರುದ್ರರುಗಳಿಗೂ ರುದ್ರನು, ಪ್ರಭೆಯುಳ್ಳವರಲ್ಲಿ ಪ್ರಭೆ,
ಯೋಗಿಗಳಿಗೂ ಯೋಗಿ, ಕಾರಣಗಳಿಗೆಲ್ಲ ಕಾರಣನು, ಅವನಿಂದಲೇ ಲೋಕಗಳು ಹುಟ್ಟುವವು, ಅವನಲ್ಲಿಯೇ ತಿರುಗಿ ಕಾಣಿಸದೆ ಹೋಗುವವು, ಎಲ್ಲ ಭೂತಗಳಿಗೆಲ್ಲ ಆತ್ಮಭೂತನು, ಅಮಿತ ತೇಜಸ್ವಿಯೂ ಆದ ಆ ರುದ್ರನ 1008 ನಾಮಗಳನ್ನು ಹೇಳುವೆನು ಕೇಳು. ಈ ರೀತಿಯಾಗಿ ತಂಡಿ ಮಹರ್ಷಿಯು ಮೊದಲು ಪಡೆದಂತಹ ಶಿವಸಹಸ್ರನಾಮ ಸ್ತೋತ್ರವೇ ಇಂದಿಗೂ ನಮ್ಮಲ್ಲಿ ಬಳಕೆಯಲ್ಲಿರುವಂತಹ ಸ್ಥಿರಸ್ಥಾಣು ಪ್ರಭುರ್ಭಾನು ಪ್ರವರೋ ವರದೋ ವರಹ ಸರ್ವಾತ್ಮ ಸರ್ವವಿಖ್ಯಾತ ಸರ್ವಕರೋ ಭವ ಎಂಬ ಮೊದಲನೆಯ ಶ್ಲೋಕದೊಂದಿಗೆ ಆರಂಭವಾಗುತ್ತದೆ. ಅಳಸಿಂಗರಾಚಾರ್ಯರು ಎಲ್ಲ ನಾಮಗಳಿಗೂ ಅರ್ಥವನ್ನು ವಿವರಿಸುವ ಬದಲು ಕೆಲವು ಆಯ್ದ ನಾಮಗಳಿಗಷ್ಟೇ ಇಲ್ಲಿ ಅರ್ಥವನ್ನು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಓದಲಾಗುತ್ತಿದೆ. ಸ್ಥಾಣುಹು ಎಂದರೆ ಸ್ತಂಭದಂತೆ ಲೋಕಾಧಾರನು, ಭವಃ ಎಂದರೆ ಎಲ್ಲ ಪ್ರಾಣಿಗಳ ಉತ್ಪತ್ತಿ ಕಾರಣನು, ಮತ್ತು ಜಟಿ ಅಥವಾ ಚರ್ಮಿ ಎಂದರೆ ಜಟಾದಿಗಳುಳ್ಳವನು, ಹರಿಣಾಕ್ಷ ಎಂದರೆ ಹರಿಣ ವರ್ಣದ ಜಿಂಕೆಯ ವರ್ಣದ ಕಣ್ಣುಗಳುಳ್ಳವನು, ಪ್ರವೃತ್ತಿಶ್ಚ ನಿವೃತ್ತಿಶ್ಚ ಅಂದರೆ ಪ್ರವೃತ್ತಿ ನಿವೃತ್ತಿ ಧರ್ಮದ ಸ್ವರೂಪನು, ಖ ಚರಹ ಗೋಚರಹ ಅಂದರೆ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಸಂಚರಿಸತಕ್ಕವನು, ವೃಷರೂಪ ಎಂದರೆ ಧರ್ಮಸ್ವರೂಪನು, ಹಯಗರ್ದಭಿ ಎಂದರೆ ಕುದುರೆ ಮತ್ತು ಹೇಸರಗತ್ತೆಗಳನ್ನು ಕಟ್ಟಿದ ರಥವುಳ್ಳವನು, ಚಂದ್ರ ಸೂರ್ಯ ಎಂದರೆ ಚಂದ್ರಾದಿ ಗ್ರಹ ಸ್ವರೂಪನು, ಅತ್ರಿಹಿ ಎಂದರೆ ಅತ್ರಿ ಮಹರ್ಷಿಯ ಪುತ್ರನು, ದೂರ್ವಾಸನಾಗಿ ಅತ್ರಿ ಮಹರ್ಷಿಯ ಪುತ್ರನಾಗಿದ್ದವನು ಶಿವ, ಅತ್ರ್ಯ ನಮಸ್ಕರ್ತ ಅಂದರೆ ಅತ್ರಿಯ ಮಗನಾಗಿ ಅವತರಿಸಿ ಅವನಿಗೆ ನಮಸ್ಕರಿಸಿದವನು, ಮೃಗಮಾಣಾರ್ಪಣ ಎಂದರೆ ಮೃಗರೂಪದಿಂದ ಇದ್ದ ಯಜ್ಞದ ಮೇಲೆ ಬಾಣವನ್ನು ಬಿಟ್ಟವನು. ಇಲ್ಲಿ ಕಿರಾತ ವಿಜಯ ಮಹಾಭಾರತದಲ್ಲಿ ಈ ಪ್ರಸಂಗವು ಬರುತ್ತದೆ. ದೀನ ಸಾಧಕ ದೀನರಿಗೆ ಉಪಕರಿಸತಕ್ಕವನು, ಯೋಜ್ಯ ಅಂದರೆ ಯೋಗಾರಾಧ್ಯನು, ದಿಗ್ವಾಸಾಹ ಎಂದರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಉಳ್ಳವನು ಅಂದರೆ ದಿಗಂಬರನು, ಅಶನಿ ಮತ್ತು ಶತಗ್ನಿ ಎಂದರೆ ಅಶನಿ ಮುಂತಾದ ಆಯುಧಗಳು ಉಳ್ಳವನು, ಸ್ರುವಹಸ್ತ ಎಂದರೆ ಸ್ರುವವೆಂಬ ಯಜ್ಞದ ಸೌಟನ್ನು ಹಸ್ತದಲ್ಲಿ ಉಳ್ಳವನು, ಉಷ್ಣೀಷಿ ಎಂದರೆ ಉತ್ತಮವಾದ ಶಿರೋವಸ್ತ್ರವುಳ್ಳವನು, ಶೃಗಾಲ ರೂಪ ಎಂದರೆ ನರಿಯ ರೂಪದಿಂದ ಇಂದ್ರನಾಗಿ ಬಂದವನು. ಇದು ಕೂಡ ಪುರಾಣಗಳಲ್ಲಿ ಬರುವಂತಹ ಒಂದು ಕಥೆಯಾಗಿದೆ. ಪಾಶಃ ಎಂದರೆ ಎಲ್ಲವನ್ನೂ ಮಾಯ ಎಂಬ ಪಾಶದಿಂದ ಕಟ್ಟತಕ್ಕವನು, ಗಿರಿರುಹ ಎಂದರೆ ಪರ್ವತಾಗ್ರದಲ್ಲಿ ಇರತಕ್ಕವನು, ಅರ್ಥಃ ಎಂದರೆ ಎಲ್ಲರಿಂದಲೂ ಅರ್ಥಿಸಲ್ಪಡತಕ್ಕವನು, ನೆಗ್ರೋಧ ರೂಪ ಎಂದರೆ ಅಧೋಮುಖವಾಗಿ ಬೆಳೆಯುವ ಸಂಸಾರವೆಂಬ ವೃಕ್ಷರೂಪನು, ನ್ಯಗ್ರೋಧ ಎಂದರೆ ಆಲದ ಮರದ ಕೆಳಗೆ ದಕ್ಷಿಣಾಮೂರ್ತಿಯಾಗಿ ಕುಳಿತವನು, ವೇಣವಿ ಪಣವಿ ಎಂದರೆ ವೇಣು ಪಣವ ಮುಂತಾದ ವಾದ್ಯಗಳುಳ್ಳವನು, ಕಾಲಕಟಿಂಕಟಃ ಎಂದರೆ ಯಮನ ಆವರಣ ರೂಪವಾದ ಮಾಯೆಯನ್ನು ಮುಚ್ಚತಕ್ಕವನು, ಹಿರಣ್ಯ ಕವಚೋದ್ಭವ ಎಂದರೆ ಹಿರಣ್ಯ ಕವಚದಂತಿರುವ ಮಾಯೆಗೆ ಉತ್ಪತ್ತಿ ಸ್ಥಾನವು, ಪ್ರಸ್ಕಂದನಃ ಎಂದರೆ ಎಲ್ಲವನ್ನೂ ಇಳಿಸತಕ್ಕವನು, ಕಾಹಲಿ ಎಂದರೆ ಕಹಳವಾದ್ಯವುಳ್ಳವನು, ಆಕಾಶ ನಿರ್ವಿರೂಪ ಎಂದರೆ ಆಕಾಶದಂತೆ ಶೂನ್ಯ ರೂಪವುಳ್ಳವನು, ಸಂಭನ್ನ ಎಂದರೆ ಎಲ್ಲರಿಂದಲೂ ಆಶ್ರಯಿಸಲ್ಪಟ್ಟವನು, ಷಷ್ಟಿಭಾಗ ಎಂದರೆ 60 ಭಾಗಗಳುಳ್ಳವನು ಎಂದರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣಗಳೆಂಬ 15 ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಇದರೊಂದಿಗೆ ಮನೋಬುದ್ಧಿ ಅಹಂಕಾರಗಳು, ಜಾಗ್ರದವಸ್ಥೆ, ಶಬ್ದಾದಿ ಗುಣಗಳು ಅಂದರೆ ಆ ಪಂಚೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಗುಣಗಳು, ಪಂಚಭೂತಗಳ ಗುಣಗಳು, ಸುಷುಪ್ತಿ ಇದರೊಳಗಿನ ಕೇವಲ ಸುಖ ಸ್ವಪ್ನ ಬಾಹ್ಯಾಂತರ ಜ್ಞಾನಗಳು, ಈ ರೀತಿ ಮುಂತಾದ 60 ಭಾಗಗಳು ಉಳ್ಳವನು, ವಿಷ್ಕಂಭಿ ಎಂದರೆ ವಿಸ್ತಾರವುಳ್ಳವನು, ಚಮೂಸ್ತಂಭನಃ ಎಂದರೆ ಅಸುರ ಸೇನೆಯನ್ನು ಸ್ತಂಭಿಸತಕ್ಕವನು, ಮಧುಕಲೋಚನ ಎಂದರೆ ಜೇನಿನ ಬಣ್ಣದ ಕಣ್ಣುಗಳುಳ್ಳವನು, ವಾಜಸನಃ ಎಂದರೆ ವಾಜಸನೀಯವೆಂಬ ವೇದಶಾಖೆಯನ್ನು ಪ್ರವೃತ್ತಿಗೊಳಿಸಿದವನು, ವೃಷಣಃ ಎಂದರೆ ಕರ್ಮ ಫಲಗಳನ್ನು ವರ್ಷಿಸತಕ್ಕವನು, ಮಹಾಮಾತ್ರ ಎಂದರೆ ಮಹಾಪ್ರಮಾಣವುಳ್ಳವನು. ಇನ್ನು ಅಥರ್ವ ಶೀರ್ಷ ಎಂದರೆ ಅಥರ್ವ ಸಾಮ ಋಗ್ವೇದಗಳನ್ನು ತಲೆಯಾಗಿಯೂ ಮುಖವಾಗಿಯೂ ಕಣ್ಣುಗಳಾಗಿಯೂ ಉಳ್ಳವನು, ನಾಭಿಹಿ ಎಂದರೆ ಎಲ್ಲಕ್ಕೂ ಆಧಾರಭೂತನು, ಶುಕ್ಲ ಎಂದರೆ ಶುದ್ಧನು, ತ್ರಿಶುಕ್ಲ ಎಂದರೆ ತ್ರಿಕರಣ ಶುದ್ಧಿಯುಳ್ಳವನು, ತುಂಬವೀಣ ಎಂದರೆ ಸೂರ್ಯಬುರುಡೆಯ ವೀಣೆಯನ್ನು ಧರಿಸಿದವನು, ಅಹಿರ್ಬುಜ್ಞ ಎಂದರೆ ಅಹಿರ್ಬುಜ್ಞನೆಂಬ ದೇವತಾ ಸ್ವರೂಪನು ಅಥವಾ ಶೇಷ ಸ್ವರೂಪನು, ಚೇಕಿತಾನಃ ಎಂದರೆ ಚೆನ್ನಾಗಿ ತಿಳಿಯತಕ್ಕವನು, ಅಜೈಕಪಾತ್ ಎಂದರೆ ಏಕಾದಶ ರುದ್ರರಲ್ಲಿ ಒಬ್ಬನು, ತ್ರಿಶಂಕು ಎಂದರೆ ತ್ರಿಗುಣಗಳಿಗೆ ಆಧಾರನು,
ಉಷಂಗುಹು ಎಂದರೆ ದಹಿಸತಕ್ಕ ಕಿರಣಗಳುಳ್ಳವನು, ಪುಣ್ಯಚಂಚುಹು ಎಂದರೆ ಪುಣ್ಯದಿಂದ ತಿಳಿಯತಕ್ಕವನು, ಕುರುಕರ್ತ ಎಂದರೆ ಕುರುವೆಂಬ ಕರ್ಮೋಪಾಸನ ಸ್ಥಾನಗಳನ್ನು ನಿರ್ಮಿಸಿದವನು, ಕುರುವಾಸಿ ಆ ಕರ್ಮೋಪಾಸನ ಸ್ಥಾನಗಳಲ್ಲಿ ಇರತಕ್ಕವನು, ಕುರುಭೂತಃ ಎಂದರೆ ಕರ್ಮೋಪಾಸನ ಸ್ವರೂಪನು, ವಣಿಜಃ ಎಂದರೆ ವರ್ತಕ ಸ್ವರೂಪಿ, ವರ್ಧಕಿ ಎಂದರೆ ಲೋಕ ಸೃಷ್ಟಿಯಲ್ಲಿ ಶಿಲ್ಪಿಯಾಗಿರತಕ್ಕವನು, ವಕುಳಃ ಎಂದರೆ ವಕುಳ ವೃಕ್ಷ ಸ್ವರೂಪಿ, ಗಾಂಧಾರಃ ಎಂದರೆ ಗಾಂಧಾರ ಸ್ವರೂಪನು. ಇದೇ ರೀತಿಯಾಗಿ ಮುಂದುವರಿದು ತ್ರಿಕಕುನ್ಮಂತ್ರ ಎಂದರೆ ಬೀಜಶಕ್ತಿ ಕೀಲಕವೆಂಬ 3 ಮುಖ್ಯಾಂಗಗಳುಳ್ಳ ಮಂತ್ರ ಸ್ವರೂಪಿ, ಋತು ಸಂವತ್ಸರೋ ಎಂದರೆ ಋತು ಮೊದಲಾದ ಕಾಲ ವಿಭಾಗ ಸ್ವರೂಪನು, ಉದ್ಭಿತ್ ಎಂದರೆ ಅವಿದ್ಯೆಯನ್ನು ಭೇದಿಸಿಕೊಂಡು ಉದ್ಭವಿಸತಕ್ಕವನು. ಈ ರೀತಿಯಾಗಿ ಶಿವನ ಸಹಸ್ರ ನಾಮಗಳನ್ನು ಆ ತಂಡಿಯು ಪಡೆದುಕೊಳ್ಳುತ್ತಾನೆ. ಹೀಗೆ ಆ ಭಗವಂತನ ಪ್ರಧಾನ ನಾಮಗಳನ್ನು ಹೇಳಿ ನಾನು ಭಕ್ತಿಯಿಂದ ಸ್ತುತಿಸಿದನು ಎಂದು ಶ್ರೀಕೃಷ್ಣನು ತಂಡಿಯಿಂದ ಈ ನಾಮಗಳನ್ನು ಪಡೆದವನಾಗಿ ಪರಮೇಶ್ವರನನ್ನು ಸ್ತುತಿಸುತ್ತಾನೆ. ಬ್ರಹ್ಮಾದಿ ದೇವತೆಗಳು ಋಷಿಗಳು ಯಾವನನ್ನು ತತ್ವದಿಂದಲೂ ತಿಳಿಯಲಾರರೋ, ಲೋಕಸ್ತುತ್ಯನು ಪೂಜ್ಯನು ಲೋಕವಂದ್ಯನು ಆದ ಆ ಜಗತ್ಪ್ರಭುವನ್ನು ಯಾವನು ತಾನೇ ಪೂರ್ಣವಾಗಿ ಸ್ತುತಿಸಬಲ್ಲನು. ನಾನು ಭಕ್ತಿಯೊಂದನ್ನೇ ಮುಂದಿಟ್ಟುಕೊಂಡು ಆ ಪ್ರಭುವಿನಿಂದಲೇ ಅನುಮತಿಯನ್ನು ಪಡೆದು ಅದರ ಬಲದಿಂದ ಅವನನ್ನು ಸ್ತುತಿಸಿದನು. ಆ ನಾಮಗಳಿಂದ ಶಿವನನ್ನು ಸ್ತೋತ್ರ ಮಾಡತಕ್ಕ ಭಕ್ತನು ತನ್ನಿಂದ ತಾನೇ ಆತ್ಮಜ್ಞಾನವನ್ನು ಪಡೆಯಬಲ್ಲನು. ಈ ಸ್ತೋತ್ರವೇ ಉತ್ತಮ ಮಂತ್ರವು. ಇದರಿಂದ ಪರಬ್ರಹ್ಮವನ್ನು ಹೊಂದುವನು. ಋಷಿಗಳು ದೇವತೆಗಳು ಇದೇ ಸ್ತೋತ್ರದಿಂದ ಅವನನ್ನು ಸ್ತುತಿಸುವರು. ಆತ್ಮ ಸಂಯಮವುಳ್ಳ ಯೋಗಿಗಳಿಂದ ಸ್ತುತಿಸಲ್ಪಟ್ಟ ಆ ಮಹಾದೇವನು ಅದರಿಂದ ಬಹಳ ಸಂತೋಷ ಪಡುವನು. ಭಕ್ತದಯಾಪರನಾದ ಆ ಭಗವಂತನು ಭಕ್ತಿಯಿಂದ ಸ್ತುತಿಸಿದವರಿಗೆ ಪೂರ್ಣಾನುಗ್ರಹವನ್ನು ತೋರಿಸುವನು. ಮನುಷ್ಯರಲ್ಲಿ ಆಸ್ತಿಕರು, ಶ್ರದ್ಧೆಯುಳ್ಳವರು, ಅಸಮಾನನು, ಈಶ್ವರನು, ಪರದೇವತೆಯೂ ಆದ ಆ ಶಿವನನ್ನು ತಮ್ಮ ಜನ್ಮ ಜನ್ಮಗಳಲ್ಲಿ ತ್ರಿಕರಣ ಶುದ್ಧಿಯಿಂದ ಮಲಗಿರುವಾಗಲೂ, ಎಚ್ಚರಗೊಂಡಿರುವಾಗಲೂ, ನಡೆಯುವಾಗಲೂ, ಕೊಳ್ಳಿರುವಾಗಲೂ, ಕಣ್ಣು ಬಿಟ್ಟಿರುವಾಗಲೂ, ಕಣ್ಣು ಮುಚ್ಚಿರುವಾಗಲೂ ಬಾರಿ ಬಾರಿಗೂ ಈ ನಾಮಗಳನ್ನು ಚಿಂತಿಸುತ್ತಾ ಕಿವಿಯಿಂದ ಕೇಳುತ್ತಾ ಮತ್ತೊಬ್ಬರಿಗೆ ಹೇಳುತ್ತಾ ಆಯಾ ಜನ್ಮವನ್ನು ಸಾರ್ಥಕಗೊಳಿಸುವರು. ಆ ಶಿವಸ್ತೋತ್ರದಿಂದಲೇ ಸಂತೋಷಿಸುವರು, ಆನಂದಿಸುವರು. ಅದರಿಂದ ಜನಗಳ ಸ್ತೋತ್ರಕ್ಕೆ ಪಾತ್ರರಾಗುವರು. ಹೀಗೆ ನಾನಾ ಯೋನಿಗಳಲ್ಲಿ ಹುಟ್ಟಿ ಸಹಸ್ರಾರು ಕೋಟಿ ಜನ್ಮಗಳನ್ನು ಕಳೆದು ಈ ಶಿವಸ್ತುತಿಯಿಂದ ಪಾಪಗಳನ್ನು ನೀಗಿದವನಿಗೆ ರುದ್ರನಲ್ಲಿ ಭಕ್ತಿಯು ಹುಟ್ಟುವುದು. ಆ ರುದ್ರನಲ್ಲಿ ಹುಟ್ಟಿದ ಅನನ್ಯ ಭಕ್ತಿಯು ದೇವತೆಗಳಿಗೂ ದುರ್ಲಭವು, ಮನುಷ್ಯರಿಗೆ ಲಭಿಸುವುದೇ ಇಲ್ಲವು. ಆ ಶಿವನಲ್ಲಿಯೇ ನಟ್ಟ ಮನಸ್ಸಿನಿಂದ ಇರುವವನಿಗೆ ಆ ಶಿವಾನುಗ್ರಹದಿಂದಲೇ ಆ ವಿಧವಾದ ಭಕ್ತಿಯು ಹುಟ್ಟಿ ಅದರಿಂದ ಉತ್ತಮ ಸಿದ್ಧಿಯು ಲಭಿಸುವುದು. ಅಂತಹ ಭಕ್ತಿಯಿಂದ ಮಹೇಶ್ವರನನ್ನು ಮೊರೆಹೊಕ್ಕವರು ಸಂಸಾರದಿಂದ ಉದ್ಧರಿಸಲ್ಪಡುವರು. ಆ ಶಿವನು ಹೊರತು ಇತರ ದೇವತೆಗಳು ಮನುಷ್ಯರನ್ನು ಸಂಸಾರದಿಂದ ಬಿಡಿಸಿ ಮೋಕ್ಷವನ್ನು ಕೊಡಲಾರರು. ಏಕೆಂದರೆ ಅವರಿಗೆ ಆ ಶಕ್ತಿಯಾಗಲಿ ತಪೋಬಲವಾಗಲಿ ಇರುವುದಿಲ್ಲ. ಓ ಕೃಷ್ಣ, ಇಲ್ಲಿ ಉಪಮನ್ಯುವು ಹೇಳುತ್ತಿರುವನು, ಈ ಪ್ರಕಾರವಾಗಿ ತಂಡಿಮನಿಯು ಚೇತನ ಅಚೇತನಗಳಿಗೆಲ್ಲ ಈಶ್ವರನಾದ ಅಕೃತ್ಯವಾಸನನ್ನು ಸ್ತುತಿಸಿದನು. ಮೊದಲು ಈ ಸ್ತೋತ್ರವನ್ನು ಬ್ರಹ್ಮನು ಧಾರಣ ಮಾಡಿ ಶಿವಸಾನ್ನಿಧ್ಯದಲ್ಲಿ ಗಾನ ಮಾಡುತ್ತಿರುವನು. ಇದು ಪುಣ್ಯಕರವಾದುದು, ಪವಿತ್ರವಾದುದು, ಪಾಪನಾಶಕವಾದುದು, ಭೋಗ ಮೋಕ್ಷ ಸ್ವರ್ಗಗಳನ್ನು ಕೊಡತಕ್ಕದು, ಸಂತೋಷಪ್ರದವಾದುದು. ಇದನ್ನು ಭಕ್ತಿಯಿಂದ ಪಠಿಸಿದವರು ಸಾಂಖ್ಯರಿಗೂ ಯೋಗಿಗಳಿಗೂ ಉಂಟಾಗುವ ಉತ್ತಮ ಗತಿಗಳನ್ನು ಪಡೆಯುವರು. ರುದ್ರ ಸನ್ನಿಧಿಯಲ್ಲಿ 1 ವರ್ಷದವರೆಗೆ ಬಿಡದೆ ಪ್ರತಿದಿನವೂ ಈ ಸ್ತೋತ್ರವನ್ನು ಪಠಿಸತಕ್ಕವರು ಇಷ್ಟ ಫಲಗಳನ್ನು ಹೊಂದುವರು. ಇದು ಮೊದಲು ಬ್ರಹ್ಮನ ಹೃದಯದಲ್ಲಿ ಅಡಗಿದ್ದ ಪರಮ ರಹಸ್ಯವು. ಬ್ರಹ್ಮನಿಂದ ಇಂದ್ರನಿಗೂ, ಇಂದ್ರನಿಂದ ಮೃತ್ಯುವಿಗೂ ಲಭಿಸಿತು. ಮೃತ್ಯುವು ರುದ್ರನಿಗೆ ಇದನ್ನು ಹೇಳಿದನು. ರುದ್ರನಿಂದ ತಂಡಿಮನಿಗೆ ಇದು ಲಭಿಸಿತು. ಮಹತ್ತಾದ ತಪೋಬಲದಿಂದ ತಂಡಿಯು ಬ್ರಹ್ಮಲೋಕದಲ್ಲಿ ಇದನ್ನು ಪಡೆದನು. ತಂಡಿಯಿಂದ ಶುಕ್ರನಿಗೂ, ಶುಕ್ರನಿಂದ ಗೌತಮನಿಗೂ, ಗೌತಮನಿಂದ ವೈವಸ್ವತ ಮನುವಿಗೂ ಲಭಿಸಿತು. ಆಮೇಲೆ ಆ ವೈವಸ್ವತ ಮನುವು ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಸಮಾಧಿಯಲ್ಲಿದ್ದ ನಾರಾಯಣ ಮುನಿಗೆ ಹೇಳಿದನು. ನಾರಾಯಣ ಮುನಿಯು ಇದನ್ನು ಧರ್ಮದೇವತೆಗೆ ಹೇಳಿದನು. ಆ ಯಮದೇವನು ನಚಿಕೇತ ಪುತ್ರನಿಗೂ, ಆ ನಚಿಕೇತನು ಮಾರ್ಕಂಡೇಯನಿಗೂ ಉಪದೇಶಿಸಿದರು. ಆ ಮಾರ್ಕಂಡೇಯನಿಂದ ನನಗೆ ಇದು ಲಭಿಸಿತು. ಉಪಮನ್ಯುವು ಹೇಳುತ್ತಿರುವನು, ಕೃಷ್ಣ, ಈಗ ನಾನು ಅದನ್ನು ನಿನಗೆ ಹೇಳುತ್ತಿರುವೆನು. ಇದು ವೇದಕ್ಕೆ ಸಮಾನವಾದುದು. ಆಯುರಾರೋಗ್ಯಗಳನ್ನು, ಸಂಪತ್ತನ್ನು, ಸ್ವರ್ಗವನ್ನು ಕೊಡತಕ್ಕದು. ಈ ಸ್ತೋತ್ರ ಜಪಕ್ಕೆ ಯಕ್ಷ, ರಾಕ್ಷಸ, ಪಿಶಾಚ, ದಾನವರಲ್ಲಿ ಯಾರೇ ಆಗಲಿ
ಕುಹ್ಯಕರಾಗಲಿ ಪನ್ನಗರಾಗಲಿ ವಿಘ್ನವನ್ನು ಮಾಡಲಾರರು. ಶುಚಿಯಾಗಿ ಜಿತೇಂದ್ರಿಯನಾಗಿ ನಿಶ್ಚಲ ಸಮಾಧಿಯಿಂದ ಇದನ್ನು 1 ವರ್ಷದವರೆಗೆ ಜಪಿಸಿದವನು ಅಶ್ವಮೇಧ ಫಲವನ್ನು ಹೊಂದುವನು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 48ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.